ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ನೂರಾರು ಜನ ನನ್ನಂಥವ್ರು, ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನಾನು ನಿಮ್ಮ ಥರನೇ ಮಗು ಯಾವುದಾಗುತ್ತೆ, ಹೆಣ್ಣಾಗುತ್ತೋ ಗಂಡಾಗುತ್ತೋ ಅನ್ನೋ ಯೋಚನೆಯಲ್ಲಿ ತುಂಬ ಜನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಅದ್ರ ಸಲುವಾಗಿ ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ನೋಡಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಬೆಲ್ ಐಕನ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಫ್ರೆಂಡ್ಸ್. ನೋಡಿ ಇಲ್ಲಿ 27/6/2022 ಮಾಡಿಸಿದ್ದು. ಸೊ ಆವಾಗ ನನಗೆ 7 ವೀಕ್ 4 ಡೇಸ್ ಆಗಿತ್ತು. ಸೊ ನಂದು ಪೀರಿಯಡ್ ಡೇಟ್ ಬಂದು May 1st ಆಗಿದ್ದು, ಲಾಸ್ಟ್ ಪೀರಿಯಡ್ ಡೇಟು 2022. ಸೊ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. 7 ವೀಕಲ್ಲಿ 4 ಡೇಸಲ್ಲಿ ಮಾಡಿಸಿದ್ದು. ಇದರಲ್ಲೇನೂ ಇಲ್ಲ. ಇದರಲ್ಲಿ ಹಾರ್ಟ್ ಬೀಟ್ ಬಂದು ಪಾಪದು 153 ಬೀಟ್ಸ್ ಇದೆ. ನೋಡಿ 153 ಇದೆ. ಸೊ ಇದು ನನ್ನ ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಫ್ರೆಂಡ್ಸ್. ನೋಡಿ ಇಲ್ಲಿ ಸೇಮು ಹಾರ್ಟ್ ಬೀಟು 158 ಇದೆ. ಅದಕ್ಕಿಂತ 5 ಜಾಸ್ತಿ ಆಗಿದೆ. ಇಲ್ಲಿ 158 ಇದೆ ಇಲ್ಲಿ ಪಾಪು ಹಾರ್ಟ್ ಬೀಟು. ಇದು ನಾನು 13 ವೀಕು 1 ಡೇಯಲ್ಲಿ ಮಾಡಿಸಿದ್ದು ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ನಿಮಗೆ ನಾನು ಮೇಯ್ನಾಗಿ ತೋರಿಸ್ಬೇಕಾಗಿರೋದು ನೋಡಿ ಪ್ಲಾಸೆಂಟೈಸ್ ಆ್ಯಂಟೀರಿಯಲ್ ಇದೆ ನಂದು. ನೆಕ್ಸ್ಟ್ ಇದು ನನ್ನ 5 ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದರಲ್ಲಿ ನೋಡಿ ಸೇಮ್ ಇದೆ, ಪ್ಲಾಸೆಂಟಾ ಆ್ಯಂಟೀರಿಯಲ್ ಇದೆ. ಹಾರ್ಟ್ ಬೀಟ್ ಬಂದು 146 ಇದೆ ನೋಡಿ. ಮತ್ತು ಬೇಬಿ ವೆಯ್ಟ್ ಬಂದು 547 ಗ್ರಾಮ್ ±80 ಗ್ರಾಮ್ ಅಂತ ಬರೆದಿದ್ದಾರೆ. ಅಂದರೆ 500 ಅರ್ಧ kg ಇದೆ ಅಂತ ನಾವು ಅಂದ್ಕೋಬೇಕಷ್ಟೆ. ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಇರ್ಬೋದು, ಬಟ್ 500 ಗ್ರಾಮ್ ಇದೆ ಅಂತ ನಾವು ಗೆಸ್ ಮಾಡ್ಕೋಬೇಕು. ಇದು ನಾನು 23 ವೀಕ್ಸಲ್ಲಿ ಮಾಡಿಸಿದ್ದು ನೋಡಿ ಫ್ರೆಂಡ್ಸ್. ಇದು ಮತ್ತೆ ನಾನು ಊರಿಗೆ ಅಂದರೆ 5 ತುಂಬಿ 5ನೇ ಸ್ಕ್ಯಾನಿಂಗು ಬೆಂಗಳೂರಲ್ಲೇ ಮಾಡಿಸಿದ್ದೆ. 6 ತುಂಬಿ 7ನೇ ತಿಂಗಳು ಬಿದ್ದಾಗ ನನಗೆ ಸೀಮಂತ ಮಾಡಿದ್ರು. ಸೊ ಸೀಮಂತ ಆದಮೇಲೆ ನಾನು ಇಲ್ಲಿ ಹಾಸ್ಪಿಟಲಿಗೆ ತೋರ್ಸೋಕ್ಕೆ ಬಂದಾಗ, ಸೊ ಅಲ್ಲಿ ನಾನು ಹಾಸ್ಪಿಟಲ್ ತೋರಿಸಿದಾಗ ಅಲ್ಲೂ ಮತ್ತೆ ಒಂದು ಸ್ಕ್ಯಾನಿಂಗ್ ಮಾಡಿದರು. ಸೊ ಆ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನೋಡಿ ಯಾವಾಗ ಮಾಡಿಸಿದ್ದು ಅಂದರೆ ನಾನು 30ನೇ ವೀಕಲ್ಲಿ 13 ವೀಕ್ 3 ಡೇಸಲ್ಲಿ ಮಾಡಿಸಿದ್ದು ಆ ಸ್ಕ್ಯಾನಿಂಗು. ಇದರಲ್ಲಿ ನೋಡಿ EDD ಡೇಟ್ 12/2/2023 ಕೊಟ್ಟಿದ್ದಾರೆ. ನೋಡಿ ನಂದು ಪ್ಲಾಸೆಂಟಾ ಆ್ಯಂಟೀರಿಯಲ್ ಗ್ರೇಡ್ 2 ಇದೆ. ಪಾಪು ಹಾರ್ಟ್ ಬೀಟ್ ನೋಡಿ 144 ಇದೆ. ಬರ್ತಾ ಕಡಿಮೆ ಆಗಿದೆ ಪಾಪದು. ಫಸ್ಟ್ ಅದರಲ್ಲಿ 153 ಇತ್ತು, ಸೆಕೆಂಡಲ್ಲಿ 158 ಆಯಿತು, ನೆಕ್ಸ್ಟು 140 ಸಮಥಿಂಗ್ ಆಯಿತು, ನೆಕ್ಸ್ಟ್ ಈಗ 144 ಆಗಿದೆ. ಸೊ ಈಗ ಹಾರ್ಟ್ ಬೀಟು ಕಮ್ಮಿ ಆಗ್ತಾ ಬರ್ತಿದೆ. ಹಾಗಂತ ಹಾರ್ಟ್ ಬೀಟ್ ಕಮ್ಮಿ ಆಗ್ತಿದೆ ಅಂದರೆ ಗಂಡು ಮಗು ಅಂತಲ್ಲ, ನನಗೆ ಬೇಬಿ ಗರ್ಲ್ ಆಗಿರೋದು. ಸೊ ನನಗೆ ಬೇಬಿ ಗರ್ಲು 2ನೇ ತಾರೀಕು 2ನೇ ತಿಂಗಳು 2023 ಅಂದರೆ February 2, 2023 ನನಗೆ ಹೆಣ್ಮಗು ಹುಟ್ಟಿರೋದು. ಮತ್ತು ನೋಡಿ ಫ್ರೆಂಡ್ಸ್, ಇದು ನನ್ನ ಡೆಲಿವರಿ ಆಗೋದು ನಾಳೆ ಅಂದರೆ 1ನೇ ತಾರೀಕು 2ನೇ ತಿಂಗಳು 2023. ಇದು ನನ್ನ ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ನೋಡಿ ಪ್ಲಾಸೆಂಟಾ ಆ್ಯಂಟೀರಿಯಲ್ ಇದೆ. ಪ್ರೆಸೆಂಟೇಷನ್ ನೋಡಿ ಸಫಾಲಿಕ್ ಇದೆ. ಸೊ ಇದಿದ್ದರೆ ಆಲ್ಮೋಸ್ಟ್ ನಾರ್ಮಲ್ ಡೆಲಿವರಿ ಅಂತಂತಾರೆ. ಇಲ್ಲಿ ನೋಡಿ ಪಾಪು ಹಾರ್ಟ್ ಬೀಟು 140 ಇದೆ. ಇದರಲ್ಲಿ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ನನ್ನ ಮಗಳ ಹಾರ್ಟ್ ಬೀಟು 140 ಇದೆ. ನಾನು ಇದನ್ನು ಮಾಡಿಸಿದಾಗ ಸ್ಕ್ಯಾನಿಂಗ್ನ 39 ವೀಕ್ಸ್ 3 ಡೇಸ್ ಆಗಿತ್ತು ನಾನು ಆ ಸ್ಕ್ಯಾನಿಂಗ್ ಮಾಡಿಸಿದಾಗ. ಇದರಲ್ಲಿ ನನ್ನ ಬೇಬಿ ವೆಯ್ಟ್ ನೋಡಿ, ಇಲ್ಲಿ ಬೇಬಿ ವೆಯ್ಟ್ ಬಂದು 3289 ಗ್ರಾಮ್, ಅಂದರೆ 3 kg 289 ಗ್ರಾಮ್ ಅಂತ ಹಾಕಿದ್ದಾರೆ. ±480 ಗ್ರಾಮ್ ಅಂತ ಹಾಕಿದ್ದಾರೆ.
ಸೊ ನನ್ನ ಮಗಳು ಹುಟ್ಟಿದಾಗ ನನ್ನ ಮಗಳು ಇದ್ದಿದ್ದು 3 kg ಫ್ರೆಂಡ್ಸ್. ಅಂದರೆ 2 kg 92 ಗ್ರಾಮ್ ಇದ್ಲು, ಹತ್ತತ್ರ 3 kg ಇದ್ಲು ಅಂತೇಳಿ. 3 kg ಕರೆಕ್ಟಾಗಿದ್ಲು. ಈ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನನ್ನ ಮಗಳು ಹುಟ್ಟಿದಾಗ ಹೆಚ್ಚು ಕಮ್ಮಿ 3 kg ಇದ್ಲು ಫ್ರೆಂಡ್ಸ್. ನೋಡಿ, ಇದೆಲ್ಲ ನಮ್ಗೆ ಅರ್ಥನೂ ಆಗಲ್ಲ, ಇದೆಲ್ಲ ಡಾಕ್ಟ್ರುಗಳಿಗೆ ಅರ್ಥ ಆಗುತ್ತೆ. ಸೊ ನಾನೇನು ಹೇಳೋದಿಷ್ಟೇ, ಏನಪ್ಪ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮಗು ನಾಟ್ ಬೀಟ್ ಆಗಿರ್ಬೋದು, ಪ್ಲಾಸೆಂಟ ಆಗಿರ್ಬೋದು, ಇವುಗಳಿಂದ ನಾವು ಮಕ್ಕಳನ್ನ ಇದೇ ಮಗು ಅಂತ ನಾವು ಡಿಸೈಡ್ ಮಾಡಬಾರ್ದು. ಸೊ ನಮಗೆ ಯಾವ ಮಗುನೂ ಒಂದು ನಾರ್ಮಲ್ ಡೆಲಿವರಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಾರ್ಮಲ್ ಡೆಲಿವರಿ ಆದರೆ ಸಾಕು ಅನ್ನೋ ಫೀಲಿಂಗಲ್ಲಿ ಇರಬೇಕು. ಸೊ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಬೇಬಿ ಗರ್ಲ್ ಆಗಿರೋದು, ನಾರ್ಮಲ್ ಡೆಲಿವರಿನೇ ಆಗಿರೋದು, ಇವಾಗ 8 ಮಂತ್ ಆಗಿದೆ. ಸೊ ನಾನು ಹೇಳೋದಿಷ್ಟೇ, ಯಾವುದೇ ರೀತಿ ಯೋಚನೆ ಮಾಡದೆ ನೀವು ನಿಮ್ಮ ಮಗುವಿನ ಆರೋಗ್ಯ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಒಳ್ಳೆ ನಿದ್ದೆ ಮಾಡಿ ಆರೋಗ್ಯವಾಗಿರಿ. ಸೊ ನಾನು ಇನ್ನು ಬಾಣಂತಿಯರಿಗೆ ಮತ್ತು ತಾಯಂದಿರಿಗೆ ಮತ್ತು ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ರೀತಿಯ ಹೋಮ್ ಮೇಡ್ ಟಿಪ್ಸ್ಗಳನ್ನ ಕೊಡ್ತೀನಿ. ಸೊ ಅದನ್ನು ಫಾಲೋ ಮಾಡಿ. ನನಗೂ ನಾರ್ಮಲ್ ಡೆಲಿವರಿನೇ ಆಗಿರೋದು. ಸೊ ನಿಮಗೂ ನಾರ್ಮಲ್ ಡೆಲಿವರಿನೇ ಆಗಲಿ ಅನ್ನೋದು ನನ್ನ ಭಾವನೆ. ಸೊ ನೀವು ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.